ಓಕೆ. ಇನ್ನೊಂದು ಟಾಕ್ ಏನಾಗ್ತಿತ್ತಪ್ಪ ಅಂತಂದ್ರೆ ಎಲ್ಲರೂ ಬಿಗ್ ಬಾಸ್ ಅವರು ಒಟ್ಟಿಗೆ ಸೇರ್ತಿದ್ದಾರೆ, ಆದ್ರೆ ತನಿಷಾ ಅವ್ರ ಫ್ರೆಂಡ್ ಸಂಗೀತ ಅವರು ಯಾಕೆ ಬರ್ಲಿಲ್ಲ ಅನ್ನೋಂಥದ್ದು ಒಂದು ಪ್ರಶ್ನೆ ಕೇಳಿ ಬರ್ತಾ ಇತ್ತು. ಸೊ ಇದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಯಾಕೆ ಬಂದಿಲ್ಲ ಅಂತ ನೀವು ಅವ್ರನ್ನ ಕೇಳ್ಬೇಕು. ಅದ ಹೌದು, ಬಟ್ ಬೇರೆ ಬೇರೆ ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ನೀವು ಒಳ್ಳೆ ಫ್ರೆಂಡ್ಸ್ ಆಗಿದ್ದಂತ ಒಂದಷ್ಟು ಗಲಾಟೆಗಳು ಆಗಿದ್ರು ಕೂಡ ಒಂದೊಳ್ಳೆ ಕನೆಕ್ಷನ್ ಇತ್ತು ಅದರಿಂದಾಗಿ. ಹೌದು, ನಾನು ಇಲ್ಲ ಇನ್ವೈಟ್ ಮಾಡಿದ್ದೆ. ಅಲ್ಲಿ ಇರಿಟೇಷನ್ ಆಗೋದು ಸಹಜ. ಅಂಡ್ ಲೈಕ್ ನನಗೆ ಕೆಲವೊಂದನ್ನ ಮಾಡ್ತೀನಿ ಅಂತಂದು ಮಾಡದೇ ಇದ್ದಾಗ ಅಥವಾ ಮಾಡದೇ ಇರೋ ವಿಷಯನ ನೀನೇ ಮಾಡಿದೆ ಅಂತ ಹೇಳಿದಾಗ ಇರಿಟೇಷನ್ ತುಂಬಾ ಬೇಗ ಆಗುತ್ತೆ. ಆ್ಯಂಡ್ ಐ ಹೇರ್ ದಟ್ ಮೂಮೆಂಟ್ ಫಾರ್ ಶೋರ್. ಆ್ಯಂಡ್ ನಾನು ತುಂಬ ಬೇಗ ಮರಿತೀನಿ. ಆ್ಯಂಡ್ ಎಸ್ಪೆಷಲಿ ಇದನ್ನು ಅವರು ಕೂಡ ಹೇಳಿದ್ದಾರೆ ನನಗೆ, ಅದೊಂದು ಚಾಕ್ಲೇಟ್ ಕೊಡುವಂಥ ವಿಚಾರದಲ್ಲಿ. ನೀವು ಎಲ್ಲವನ್ನು ಮರೆತು ತುಂಬ ಬೇಗ ಮುಂದೆ ಹೋಗ್ತೀರಾ, ಮತ್ತೆ ನಗ್ತೀರಾ, ನನಗದಿಲ್ಲ, ಸೊ ನಾನು ಅದನ್ನು ನಿಮ್ಮಿಂದ ಕಲಿತೀನಿ, ಯು ಆರ್ ಇನ್ಸ್ಪೈರಿಂಗ್ ಅಂತ ಹೇಳಿ ಅವ್ರು ನನಗೆ ಒಂದು ಚಾಕ್ಲೇಟ್ ಕೂಡ ಕೊಟ್ಟಿದ್ರು. ಸೊ ಹರ್ಷಿಸ್ದು ಇದಿರಬೇಕಾದ್ರೆ, ಇವೆಂಟ್ ಇರಬೇಕಾದ್ರೆ ಐ ಸ್ಟಿಲ್ ಬಿಲೀವ್ ಇನ್ ದ್ಯಾಟ್. ನಾನು ಅದನ್ನೆಲ್ಲ ಏನೇ ನೋಡಿದ್ರು ಜೀವನದಲ್ಲಿ ತುಂಬ ಬೇಗ ಮರೆತು ಮುಂದೆ ಹೋಗಬೇಕು. ಬಿಕಾಸ್ ಎವ್ರಿ ಡೇ ಇಸ್ ಎ ನ್ಯೂ ಡೇ ಆ್ಯಂಡ್ ಇಟ್ ವಿಲ್ ನಾಟ್ ರಿಪೀಟ್. ಸೊ ಐ ಬಿಲೀವ್ ಇನ್ ದ್ಯಾಟ್. ಸೊ ಹಾಗಾಗಿ ನಾನು ಮರ್ತೇ ಹೋಗಿದ್ದೀನಿ ಆ್ಯಕ್ಚುಲಿ. ಇವಾಗ ಯಾವ ವಿಚಾರಕ್ಕೆ ಕೋಪ ಬಂದಿತ್ತು ಅಂತಲೂ ಆಲ್ಮೋಸ್ಟ್ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಸೊ ಐ ಇನ್ವೈಟೆಡ್ ಅವ್ರನ್ನ, ಅವ್ರನ್ನ ಇಲ್ಲಿ ಬರ್ದೇ ಇರೋರು ಹೇಳ್ತೀನಿ 4 ಜನ ಯಾರು ಅಂತ. ಒಬ್ರು ಡ್ರೋನು, ಇನ್ನೊಬ್ರು ಸಂಗೀತ, ಭಾಗ್ಯಶ್ರೀ ಮ್ಯಾಮು, ಗೌರೀಶ್ ಸರ್. ಇನ್ನು ಉಳಿದವ್ರು ಎಲ್ಲರೂ ಬಂದಿದ್ದಾರೆ. ಆ್ಯಂಡ್ ಅವಿನಾಶ್ ಈ ಸೈಡ್ ಹಿ ವಾಸ್ ಇನ್ ಮಂಗ್ಳೂರ್ ಆ್ಯಂಡ್ ಪಾಪ ಬರೋಕ್ಕಾಗಲ್ಲ ಅಂತ ಮೊದಲೇ ಹೇಳಿದ್ರು. ಆ್ಯಂಡ್ ಗೌರೀಶ್ ಸರ್ ಯಾಕೆ ಬರಲಿಲ್ಲ ಅಂತ ನಂಗೆ ಕ್ಲಾರಿಟಿ ಇಲ್ಲ, ನಾನು ಕೇಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ಇವರು ಯಾರು ಭಾಗ್ಯಶ್ರೀ ಮ್ಯಾಮ್ ಬಂದು ಚೆನ್ನೈಯಲ್ಲಿದ್ದೀನಿ ಅಂತ ಹೇಳಿದ್ರು, ಶೂಟಲ್ಲಿದ್ದೀನಿ ಅಂತ. ಸೊ ಹಾಗಾಗಿ ದೆರ್ ವಾಸ್ ಅ ಸ್ಮಾಲ್ ಕಮ್ಯುನಿಕೇಶನ್ ಗ್ಯಾಪ್. ಬಿಕಾಸ್ ಅವ್ರು ಅಲ್ಲಿದ್ರು, ಅವ್ರು ಮಾಡ್ಬೇಕಾದ್ರೆ ನಾನು ಪಿಕ್ ಮಾಡೋಕ್ಕಾಗಿಲ್ಲ, ನಾನು ಮಾಡ್ಬೇಕಾದ್ರೆ ಅವ್ರು ಪಿಕ್ ಮಾಡೋಕ್ಕಾಗಿಲ್ಲ, ಈ ಥರದ್ದಾಯಿತು. ಬಟ್ ಐ ಹ್ಯಾಡ್ ಇನ್ವೈಟೆಡ್. ಆ್ಯಂಡ್ ಸಂಗೀತ, ಡ್ರೋನ್, ಇವರಿಬ್ಬರು ಬಗ್ಗೆ, ಡ್ರೋನ್ ಬಂದು ಹಿ ವಾಸ್ ಇನ್ ದುಬೈ ಅಂತ ಅವ್ರ ಟೀಮ್ ಮೇಟ್ಸ್ ಹೇಳಿದ್ರು. ದಟ್ಸ್ ಆಲ್ ಐ ಗಾಟ್ ಟು ನೋ. ಅದಾದಮೇಲೆ ಪ್ರಾಬ್ಲಿ ಇನ್ನು ಯಾವಾಗಲಾದರೂ ಬರ್ತಾರೆ, ಸಿಗ್ತಾರೆ, ನೋಡೋಣ.